ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರೆಯ ಲೆಕ್ಕಕ್ಕಾಗಿ ಕಳೆದ 6 ತಿಂಗಳಿನಿಂದ 2 ಬಣಗಳ ಮಧ್ಯೆ ಮೇಲಿಂದ ಮೇಲೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದ್ವು. ಆದರೆ 2 ಬಣಗಳ ಮಧ್ಯೆ ಆಗುವಂತಹ ಆರೋಪ ಪ್ರತ್ಯಾರೋಪಕ್ಕೆ ಸಂತೋಷ್ ಮುಡಶಿ ಅವರು ಮಧ್ಯಸ್ಥಿಕೆ ವಹಿಸಿ ಆ ಸಮಸ್ಯೆಗೆ ಬ್ರೇಕ್ ಹಾಕಲಾಗಿತ್ತು. ಆದರೆ ಕೆಲ ಲೆಕ್ಕ ತೋರಿಸಿದ ಹಿನ್ನೆಲೆ 2016ರ ಜಾತ್ರಾ ಕಮಿಟಿ ಅಧ್ಯಕ್ಷರಿಗೆ ನಿಗದಿತ ದಿನಾಂಕ ಫಿಕ್ಸ್ ಮಾಡಿ ಲೆಕ್ಕ ತೋರಿಸುವುದಕ್ಕೆ ಡೆಡ್ಲೈನ್ ಕೂಡ ನೀಡಲಾಗಿತ್ತು. ಆದರೆ ಲೆಕ್ಕ ಕೇಳುವ ಬಣಕ್ಕೆ ಲೆಕ್ಕ ಕೊಡದೇ ಇದ್ದಿದ್ದಕ್ಕೆ ದಿನಾಂಕ 18/7/2026 ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಬಸನಗೌಡ ಪಾಟೀಲ್ ಅವರು 2016ರ ಲೆಕ್ಕ ಕೊಟ್ಟಿದ್ರು. ಆದರೆ ಅವರು ನೀಡಿದ ಲೆಕ್ಕದಲ್ಲಿ ಗದ್ದಲವಿದೆ ಅಂತ ಸುನಿಲ್ ಪರ್ವತರಾವ್, ನಂದು ಮೂಡಶಿ, ರೋಹನ್ ನೇಸರಿ, ಗಜನನ ಕೊಳ್ಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಲೆಕ್ಕ ಇಷ್ಟಕ್ಕೆ ಮುಗಿಯಲಿಲ್ಲ ಕಣ್ರಿ. ಲೆಕ್ಕ ಕೇಳುವ ಹಾಗೂ ಲೆಕ್ಕ ಹೇಳುವ 2 ಬಣಗಳ ಮಧ್ಯದಲ್ಲಿ ಸಾಕಷ್ಟು ಮಾತಿನ ಚಕಮಕಿ, ಒಬ್ಬರ ಮೈ ಮೇಲೆ ಒಬ್ಬರು ಹೋಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಾಗ ಖಾಕಿ ಪಡೆ ಸಿಕ್ಕಾಪಟ್ಟೆ ಹರಸಾಹಸ ಪಡಬೇಕಾಯಿತು. ದೇವಿಗೆ ನಿಯೋಜನೆ ಬರ್ತಿತ್ತು, ನಾ ಬರ್ಲಿ ಬಿಡ್ಲಿ ನನ್ನ ಮನೆಯಿಂದ ದೇವಿಗೆ ನಿಯೋಜನೆ ಬರ್ತಿದ್ದಿ, ಅದ್ ಕೇಳೋ ಹಾಕ ಅವ್ರಿಗಿಲ್ಲ. ಇದಾದ ಬಳಿಕ 2016ರ ಲಕ್ಷ್ಮೀ ಜಾತ್ರೆ ಲೆಕ್ಕ ಸರಿದೆ ಅಂತ ಲೆಕ್ಕ ನೀಡುವ ಬಣ ಅಂಗಾರ ಮುಟ್ಟಿದ್ರು. ಇನ್ನು ಇವರು ಕೊಟ್ಟ ಲೆಕ್ಕದಲ್ಲಿ ಗದ್ದಲವಿದೆ ಅಂತ ಲೆಕ್ಕ ಕೇಳುವ ಬಣ ಕೂಡ ಅಂಗಾರ ಮುಟ್ಟಿದ್ರು. ಇನ್ನು ಅಮರ ನಲ್ವಡೆ ಮಾತನಾಡಿ, ಈ ಲೆಕ್ಕದ ಹಿಂದೆ ಅಸಲಿ ಸತ್ಯ ಏನಿದೆ ಅಂದ್ರೆ ಲೆಕ್ಕ ಕೇಳುವವರಿಗೆ 1 ಕುರ್ಚಿ ಸ್ಥಾನ ಬೇಕಾಗಿದೆ, ಅದಕ್ಕೆ ಇವರು ಲೆಕ್ಕದ ಹಿಂದೆ ಬಿದ್ದಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ರೋಹನ ನೇಸರಿ ಮಾತನಾಡಿ, ಲೆಕ್ಕ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನಮ್ಮ ಬಳಿ ಬಂದಿದ್ರು, ಲೆಕ್ಕ ಸರಿ ಇದ್ರೆ ಮರ್ಯಾದೆ ಯಾಕೆ ಹೋಗುತ್ತೆ ಅಂತ ಸವಾಲು ಎಸಗಿದ್ದಾರೆ. ಮಾರ್ಚ್ 24 ತಾರೀಕು ಮೀಟಿಂಗ್ ಆತು, ಹೌದ್ರಿ? ಎಲ್ಲಾರು ಕೂಡಿದ್ರಿ ನೀವು? ಅದ ದಿವಸ ಈಗ ಲೆಕ್ಕ ಯಾಕೆ ಇಲ್ಲ? ಅದ ದಿವಸ ಈಗ ಲೆಕ್ಕ ಯಾಕೆ ಇಲ್ಲ? ಸಂತೋಷ್ ಮುಡ್ಸಿ, ಶ್ರೀಕಾಂತ್ ಹಬ್ನೂರಿ, ಬಸನಗೌಡ ಪಾಟೀಲ್ ಮತ್ತು ಸಂಜು ಶಿರಕೋಳಿಗೆ ಅಷ್ಟ ಗುರ್ತೈತಿ. ಹೇಳಿರಿ ಏನಾಗೈತಿ ಹೇಳಿ? ಇದು ನಾವು ಸುಳ್ಳು ಹೇಳಿದ್ದೇವೆ ಅಂತ ಏನ ನಾವು ಖರೆಯಾಗಿ ಆಗತ್ತೇವೆ ಅಂತ ನಾವು 5 ಮಂದಿ ಅಂಗಾರ ನೋಡ್ತೀವಿ ಏನ. ಅವಾಗ ಏನಾದ್ರು ಗೊತ್ತೈತಂದ್ರೆ ಮೀಟಿಂಗ್ ಇದ್ದಿದೆ ಮೊದಲನೇ ದಿವಸ ನಮ್ಗೊಂದ್ ಸ್ಥಾನ ಕೊಡ್ರಿ, ಅದು ನಾವೇನ್ ಕೇಳಂಗಿಲ್ಲ. ನಾ ಹಂಗಾರ ಮುಡ್ತಾರೋ ಅವರು ಹಂಗಾರ ಮುಡ್ಬೇಕು. ಏನೇ ಇರಲಿ, ಶಾಂತವಾಗಿರುವಂತಹ ಸಂಕೇಶ್ವರ ಊರು ಅಂಗಾರ ಮುಟ್ಟುವ ಪರಿಸ್ಥಿತಿಗೆ ಹೋಗಬಾರದಿತ್ತು ಅಂತ ಸಾರ್ವಜನಿಕರಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಏನೇ ಇರಲಿ, ಯಾರು ದೇವರ ದುಡ್ಡು ನುಂಗಿ ನೀರು ಕುಡಿತಾರೋ ಅವರಿಗೆ ಆ ದೇವಿ ನೋಡಿಕೊಳ್ತಾಳೆ ಅಂತ 2 ಬಣಗಳ ಪುಡಾರಿಗಳು ಮಾತನಾಡುತ್ತಾ ಒಬ್ಬರ ಮೇಲೆ ಒಬ್ಬರು ಹರಿಹಾಯ್ದಿದ್ದಾರೆ. ಕೊನೆಗೆ ಊರಿನ ಗೌಡ್ರು ಕುನಾಲ್ ಪಾಟೀಲ್ ಮಾತನಾಡಿ, ಎಲ್ಲ ಸಮುದಾಯದವರಿಗೆ ತಗೊಂಡು ಜಾತ್ರೆ ಮಾಡ್ತೀವಿ ಅಂತ ಹೇಳಿ ಸಭೆ ಮುಕ್ತಾಯಗೊಳಿಸಿದ್ರು. ವಿನಾಯಕ ಭೋಸಿಲಿ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.